ನೀವು ಡೆಲ್ಲಿಗೆ ಹೋಗಿರೋದು ನೋಡಿದ್ದೀರಿ, ಜಾರ್ಖಂಡ್ ಹೋಗಿರೋದು ನೋಡಿಲ್ಲ. ಹಾಂ, ಆಮೇಲೆ ಡೆಲ್ಲಿಗೆ ಹೋದರೆ ಸಹಜವಾಗಿ AICC ಅಧ್ಯಕ್ಷರಿಗೆ ಭೇಟಿಯಾಗೋ ಪದ್ಧತಿ ಇದೆ, ವರಿಷ್ಠರಿಗೆ ಭೇಟಿಯಾಗೋ ಪದ್ಧತಿ ಇದೆ. ಪ್ರಿಯಾಂಕಾ ಗಾಂಧಿಯವರು ನೂತನವಾಗಿ MP ಆಗಿದ್ದಾರೆ, ಅವರಿಗೆ ಹೋಗಿ ಭೇಟಿಯಾಗಿದ್ದಾರೆ. ನಾವು ಡೆಲ್ಲಿಗೆ ಹೋಗಿ ನಾವು ವರಿಷ್ಠರಿಗೆ ಭೇಟಿಯಾದರೂ ಪ್ರಾಬ್ಲಮ್ಮ. ಪಾಪ ಅಲ್ಲಿ ಇಲ್ಲಿ ನೋಡ್ರಿ BJP ಹಾಲತ್ ಹೆಂಗದ, ವರಿಷ್ಠರು ಕರೆದ್ರೂ ಹೋಗ್ತಾ ಇಲ್ಲ ಇಲ್ಲಿ. ಹಾಂ, ಎಲ್ಲಿ ಚರ್ಚೆ ನಡೆದದ್ರಿ? ಯಾರೇನು ಹೇಳಿದ್ರು ಮೇಲಿಂದ ಬರಬೇಕಲ್ರಿ, ಶಂಕದಿಂದ ಬಂದ್ರೇ ತೀರ್ಥ ಅಲ್ಲ. ಈಗ ಮಂತ್ರಿಗಳ ಮೌಲ್ಯಮಾಪನ ಮಾಡೋದು ತಪ್ಪ ಇಲ್ಲ ಅಲ್ಲ? ಅದು ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಬಜೆಟ್ ಪ್ಯಾರಾನಲ್ಲಿ ಯಾವುದ್ಯಾವುದು ಅನುಷ್ಠಾನಕ್ಕೆ ತಂದಿದ್ರೆ ಅದು ಇದು ಚರ್ಚೆ ಆಗ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ, ನನಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲಿ. ನೀವು ಇಲ್ಲ ಅಂತ ಕೇಳಕ್ಕೆ ರೆಡಿ ಇಲ್ಲ, ಅದು ಬಂದಿರೋ ಸಮಸ್ಯೆ. ಸಾರಿ, ಅನುಮಾನ ಇದೆ ಅಂತ ಅವ್ರಿಗೇನು ಗೊತ್ತಿದೆ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳ್ಬೋದು, ನನಗೆ ಗೊತ್ತಿರೋ ಮಾಹಿತಿ ಅಷ್ಟೇ ನಾನು ಹೇಳ್ಬೋದು. ಈಗ ನಿಮ್ಗೆ ಮಾಹಿತಿ ನಿಮ್ಮ ಬಗ್ಗೆ ನಿಮ್ಮಲ್ಲಿರೋ ಮಾಹಿತಿ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಒಳ್ಳೇದಾಗಲಿ. ಮತ್ತೆ ನೋಡಿ, ಇಟ್ ಈಸ್ ವೆರಿ ಕ್ಲಿಯರ್. BJP ಅವರಿಗೆ ಸಂವಿಧಾನದಲ್ಲಿ ಮತ್ತು ಕಾನೂನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂಥ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಹುಟ್ಟಿದ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೀ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನನ? ಆಮೇಲೆ ದಯವಿಟ್ಟು ತಾವು ನಿಮಗೆ ನೆನಪು ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು, ಇನ್ನೊಬ್ಬ ಶ್ರೀಗಳು ಅವರು ಜೈಲು ಅನುಭವಿಸಿ ಬಂದಿಲ್ವಾ ನಿಮ್ಮ ಪಾಕ್ಸೋ ಕೇಸ್ನಲ್ಲಿ? ಅವಾಗೂ ಸಮಾಜ ಇತ್ತಾ? ತಪ್ಪೇ ಅಲ್ವಾ? ಅಂದರೆ ಆ್ಯಸ್ ಪರ್ ಮಿಸ್ಟರ್ ಅಶೋಕ್, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೆ ಯಾರೂ ಏನೂ ಮಾಡಬಾರ್ದಾ? ಅಂದರೆ ನೀವು ಏನೇ ತಪ್ಪು ಮಾಡಿದ್ರೂ ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಸರಿಯಾಗ್ಬಿಡುತ್ತಾ? ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಅಂದರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ? ತಪ್ಪನ್ನು ಅರ್ಥಕೊಂಡಂಗೆ. ಇದು ಈ ಸ್ವಾಮೀಜಿ ಇರ್ಬೋದು, ಪೇಜಾವರ್ ಶ್ರೀಗಳಿರ್ಬೋದು ಹೇಳಿದ್ದು ಸರಿ ಅಂತೀರಾ BJP ಅವರು? ಏನು ಪೇಜಾವರ್ ಶ್ರೀ ಅವರು ಹೇಳಿದ ಅರ್ಥ? ಸಂವಿಧಾನ ನಮಗೆ ಏನು ಸರಿಯಾಗಿ ಕಾಣುವಂಥ ಸಂವಿಧಾನ ಬೇಕು ಅಂದರೆ ಏನರ್ಥ? ಇದರಲ್ಲಿ BJP ಅವರು ಭಾಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದ್ದಾರೆ. ನೀವು ಕಳೆದ 4 ದಿನದಲ್ಲಿ ಆದಂಥ ಘಟನೆಗಳನ್ನು ತಾವು ದಯವಿಟ್ಟು ನೋಡಿ. ಪೇಜಾವರ್ ಶ್ರೀ ಹೇಳಿಕೆಗೆ BJP ಅವರು ಸುಮ್ಮನಿದ್ರು, ಅಂದರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡಂಗೆ ಆಯ್ತು. ಒಕ್ಕಲಿಗ ಸ್ವಾಮೀಜಿಯವರು ಭಾರತೀಯ ನಾಗರಿಕರಿಗೆ, ಕೆಲವು ಭಾರತೀಯ ನಾಗರಿಕರಿಗೆ ನೀವು ವೋಟಿನ ಹಕ್ಕು ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನು ಸಮರ್ಥನೆ ಮಾಡ್ಕೋತಾರೆ, ಅಂದರೆ ಅವ್ರಿಗೆ ಸಮಾನತೆ ಇಲ್ಲ ಅಂತ. ನೀವು ಡೆಲ್ಲಿಗೆ ಹೋಗಿರೋದು ನೋಡಿದ್ದೀರಿ, ಜಾರ್ಖಂಡ್ ಹೋಗಿರೋದು ನೋಡಿಲ್ಲ. ಹಾಂ, ಆಮೇಲೆ ಡೆಲ್ಲಿಗೆ ಹೋದರೆ ಸಹಜವಾಗಿ AICC ಅಧ್ಯಕ್ಷರಿಗೆ ಭೇಟಿಯಾಗೋ ಪದ್ಧತಿ ಇದೆ, ವರಿಷ್ಠರಿಗೆ ಭೇಟಿಯಾಗೋ ಪದ್ಧತಿ ಇದೆ. ಪ್ರಿಯಾಂಕಾ ಗಾಂಧಿಯವರು ನೂತನವಾಗಿ MP ಆಗಿದ್ದಾರೆ, ಅವರಿಗೆ ಹೋಗಿ ಭೇಟಿಯಾಗಿದ್ದಾರೆ. ನಾವು ಡೆಲ್ಲಿಗೆ ಹೋಗಿ ನಾವು ವರಿಷ್ಠರಿಗೆ ಭೇಟಿಯಾದರೂ ಪ್ರಾಬ್ಲಮ್ಮ. ಪಾಪ ಅಲ್ಲಿ ಇಲ್ಲಿ ನೋಡ್ರಿ BJP ಹಾಲತ್ ಹೆಂಗದ, ವರಿಷ್ಠರು ಕರೆದ್ರೂ ಹೋಗ್ತಾ ಇಲ್ಲ ಇಲ್ಲಿ. ಹಾಂ, ಎಲ್ಲಿ ಚರ್ಚೆ ನಡೆದದ್ರಿ?
ಯಾರೇನು ಹೇಳಿದ್ರು ಮೇಲಿಂದ ಬರಬೇಕಲ್ರಿ, ಶಂಕದಿಂದ ಬಂದ್ರೇ ತೀರ್ಥ ಅಲ್ಲ. ಈಗ ಮಂತ್ರಿಗಳ ಮೌಲ್ಯಮಾಪನ ಮಾಡೋ ತಪ್ಪ ಇಲ್ಲ ಅಲ್ಲ. ಅದು ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಬಜೆಟ್ ಪ್ಯಾರಾನಲ್ಲಿ ಯಾವ್ದ್ಯಾವ್ದು ಅನುಷ್ಠಾನಕ್ಕೆ ತಂದಿದ್ರ ಅದು ಇದು ಚರ್ಚೆ ಆಗ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ, ನನಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲಿ. ನೀವು ಇಲ್ಲ ಅಂತ ಕೇಳಕ್ಕೆ ರೆಡಿ ಇಲ್ಲ, ಅದು ಬಂದಿರೋ ಸಮಸ್ಯೆ. ಸಾರಿ, ಅನುಮಾನ ಇದೆ ಅಂತ ಅವ್ರಿಗೇನು ಗೊತ್ತಿದೆ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳ್ಬೋದು, ನನಗೆ ಗೊತ್ತಿರೋ ಮಾಹಿತಿ ಅಷ್ಟೇ ನಾನು ಹೇಳ್ಬೋದು. ಈಗ ನಿಮ್ಗೆ ಮಾಹಿತಿ ನಿಮ್ಮ ಬಗ್ಗೆ ನಿಮ್ಮಲ್ಲಿರೋ ಮಾಹಿತಿ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಒಳ್ಳೇದಾಗಲಿ. ಮತ್ತೆ ನೋಡಿ, ಇಟ್ ಈಸ್ ವೆರಿ ಕ್ಲಿಯರ್. ಬಿ ಜೆ ಪಿಯವರಿಗೆ ಸಂವಿಧಾನದಲ್ಲಿ ಮತ್ತು ಕಾನೂನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂಥ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಹುಟ್ಟಿದ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೀ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನನ? ಆಮೇಲೆ ದಯವಿಟ್ಟು ತಾವು ನಿಮಗೆ ನೆನಪು ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು, ಇನ್ನೊಬ್ಬ ಶ್ರೀಗಳು ಅವರು ಜೈಲು ಅನುಭವಿಸಿ ಬಂದಿಲ್ವಾ ನಿಮ್ಮ ಪಾಕ್ಸೋ ಕೇಸ್ನಲ್ಲಿ? ಅವಾಗೂ ಸಮಾಜ ಇತ್ತಾ? ತಪ್ಪೇ ಅಲ್ವಾ? ಅಂದರೆ ಆ್ಯಸ್ ಪರ್ ಮಿಸ್ಟರ್ ಅಶೋಕ್, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೆ ಯಾರೂ ಏನೂ ಮಾಡಬಾರ್ದಾ? ಅಂದರೆ ನೀವು ಏನೇ ತಪ್ಪು ಮಾಡಿದ್ರೂ ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಸರಿಯಾಗ್ಬಿಡುತ್ತಾ? ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಅಂದರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ? ತಪ್ಪನ್ನು ಅರ್ಥಕೊಂಡಂಗೆ. ಇದು ಈ ಸ್ವಾಮೀಜಿ ಇರ್ಬೋದು, ಪೇಜಾವರ್ ಶ್ರೀಗಳಿರ್ಬೋದು ಹೇಳಿದ್ದು ಸರಿ ಅಂತೀರಾ ಬಿ ಜೆ ಪಿಯವರು? ಏನು ಪೇಜಾವರ್ ಶ್ರೀ ಅವರು ಹೇಳಿದ ಅರ್ಥ? ಸಂವಿಧಾನ ನಮಗೆ ಏನು ಸರಿಯಾಗಿ ಕಾಣುವಂಥ ಸಂವಿಧಾನ ಬೇಕು ಅಂದರೆ ಏನರ್ಥ? ಇದರಲ್ಲಿ ಬಿ ಜೆ ಪಿಯವರು ಭಾಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದ್ದಾರೆ. ನೀವು ಕಳೆದ 4 ದಿನದಲ್ಲಿ ಆದಂಥ ಘಟನೆಗಳನ್ನು ತಾವು ದಯವಿಟ್ಟು ನೋಡಿ. ಪೇಜಾವರ್ ಶ್ರೀ ಹೇಳಿಕೆಗೆ ಬಿ ಜೆ ಪಿಯವರು ಸುಮ್ಮನಿದ್ರು, ಅಂದರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡಂಗೆ ಆಯ್ತು. ಒಕ್ಕಲಿಗ ಸ್ವಾಮೀಜಿಯವರು ಭಾರತೀಯ ನಾಗರಿಕರಿಗೆ, ಕೆಲವು ಭಾರತೀಯ ನಾಗರಿಕರಿಗೆ ನೀವು ವೋಟಿನ ಹಕ್ಕು ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನು ಸಮರ್ಥನೆ ಮಾಡ್ಕೋತಾರೆ. ಅಂದರೆ ಅವ್ರಿಗೆ ಸಮಾನತೆ ಇಲ್ಲ ಅಂತ.